ಕರಿಮಣಿ ಮಾತಿಗೆ ತಪ್ಪದ ಕರ್ಣ ಸಾಯ್ತಾಳನ್ನು ಮದುವೆಯಾಗ್ತಾನೆ. ಕರ್ಣ ಎಂದರೆ ಪುರಾಣಗಳಿಂದನೂ ಮಾತಿಗೆ ತಪ್ಪದ ಮಗನಾಗಿದ್ದಾನೆ. ಸಹಾಯ ಮಾಡುವ ಗುಣ ಹೊಂದಿದ್ದಾನೆ. ಈಗ ಕರಿಮಣಿ ಧಾರಾವಾಹಿಯಲ್ಲಿ ಕರ್ಣನ ಪಾತ್ರಧಾರಿ ಅಷ್ಟೇ ಒಳ್ಳೆಯ ಗುಣ ಹೊಂದಿರುವ ವ್ಯಕ್ತಿ. ತನ್ನಿಂದ ಯಾರಿಗೂ ಅನ್ಯಾಯವಾಗದಂತೆ ಒಳಿತನ್ನೇ ಬಯಸುವ ಹುಡುಗ. ಆದರೆ ಗೊತ್ತಿಲ್ಲದಂತೆ ಕರ್ಣನಿಗೆ ದೊಡ್ಡ ಪ್ರಮಾದವೇ ನಡೆದು ಹೋಗಿದೆ. ಮದುವೆ ನಿಂತು ಹೋಗಿದ್ದಕ್ಕೆ, ಅಕ್ಕಪಕ್ಕದವರು ಕೆಟ್ಟದಾಗಿ ಮಾತನಾಡುವುದಕ್ಕೆ, ತಂದೆ ಕಾಣದೆ ಹೋಗಿದ್ದಕ್ಕೆ ಸಾಹಿತ್ಯ ಕುಸಿದು ಹೋಗಿದ್ದಾಳೆ. ಅಷ್ಟೇ ಸಂಕಟವನ್ನು ಕರ್ಣ ಕೂಡ ಅನುಭವಿಸುತ್ತಿದ್ದಾನೆ. ಈಗ ತಾನೇ ಮಾಡಿದ ಅವಾಂತರವನ್ನು ತಾನೇ ಸರಿ ಮಾಡಲು ಮುಂದಾಗಿದ್ದಾನೆ. ಈ ಹಾದಿಯಲ್ಲಿ ಕರ್ಣನಿಗೆ ಸಿಗುತ್ತಿರುವ ಉತ್ತರ ಸುಲಭವಲ್ಲ. ಗೆಲ್ತಾನ ಸೋಲ್ತಾನ ನೋಡಬೇಕಿದೆ. ಸಾಹಿತ್ಯ ನಳದ ಮುಂದೆ ಸತ್ಯ ಅನಾವರಣ. ಕರ್ಣ ತಾನು ಮಾಡಿದ ತಪ್ಪನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಎಲ್ಲ ಮಾರ್ಗಗಳಿಂದಲೂ ಪ್ರಯತ್ನ ಮಾಡುತ್ತಿದ್ದಾನೆ. ಮಗಳ ಮದುವೆ ಚಿಂತೆಯಿಂದ ನೊಂದಿದ್ದ ವಿಶ್ವನಾಥರನ್ನು ಕರೆತಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಆದರೆ ವಿಶ್ವನಾಥ್ ಆರೋಗ್ಯ ತೀರಾ ಹದಗೆಟ್ಟಿದೆ. ಪರೀಕ್ಷೆ ಮಾಡಿದ ವೈದ್ಯರು ಮನೆಯವರು ಮುಂದೆ ಎಲ್ಲ ಸತ್ಯ ಹೇಳಿದ್ದಾರೆ. ಮೊದಲಿನಿಂದಲೂ ವಿಶ್ವನಾಥ್ಗೆ ಆರೋಗ್ಯ ಸಮಸ್ಯೆ ಇತ್ತು. ಮಗಳ ಮದುವೆ ಆಗುವ ತನಕ ಯಾರಿಗೂ ಇದನ್ನು ಹೇಳಬೇಡಿ ಎಂದೇ ಮಾತು ತೆಗೆದುಕೊಂಡಿದ್ದರು ಎಂದು ಸಾಹಿತ್ಯ ಹೇಳದ ಮುಂದೆ ಡಾಕ್ಟರ್ ಸತ್ಯ ಹೇಳಿದ್ದಾರೆ. ತಂದೆಯ ಬಗ್ಗೆ ಆತಂಕಗೊಂಡ ಸತ್ಯ ತಿಳಿದ ಸಾಹಿತ್ಯ ದಿಕ್ಕೆ ತೋಚದಂತೆ ಆಗಿದ್ದಾಳೆ. ಅಪ್ಪನ ಆಸೆ ಇದ್ದದ್ದು ಮದುವೆ ಆಗಬೇಕು ಎಂಬುದನ್ನು ಅರ್ಥವೂ ಆಗಿದೆ. ಆದರೆ ಇತ್ತ ತಂದೆಯನ್ನು ಇನ್ನೂ ಉಳಿಸಿಕೊಳ್ಳುವುದು ಕಷ್ಟ ಎಂಬುದು ತಿಳಿದು ಗಾಬರಿಯಾಗಿದ್ದಾಳೆ. ಕಾಯಿಲೆಯ ಬಗ್ಗೆ ಮೊದಲೇ ಮನೆಯವರ ಬಳಿ ಹೇಳಿ ಅಂತ ಹೇಳಿಲ್ಲ. ಅದಕ್ಕೆ ಚಿಕಿತ್ಸೆಯನ್ನು ಸರಿಯಾಗಿ ತೆಗೆದುಕೊಂಡಿಲ್ಲ. ಈಗ ಉಳಿಸುವುದು ಎಂದರೆ ತುಂಬ ಕಷ್ಟ ಎಂದೇ ಡಾಕ್ಟರ್ ಹೇಳಿದ್ದಾರೆ. ಸಾಹಿತ್ಯಗೆ ಅಪ್ಪನನ್ನು ಉಳಿಸಿಕೊಳ್ಳುವುದೊಂದೇ ಅಥವಾ ಅಪ್ಪನ ಕೊನೆ ಆಸೆ ಈಡೇರಿಸಿಕೊಳ್ಳುವುದು ಒಂದೇ ತಿಳಿದಂತೆ ಆಗಿದೆ. ಸಾಹಿತ್ಯ ನಳದ ಪರ ಕರ್ಣ ವಕಾಲತ್ತು. ಕರ್ಣ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಎಂಬಂತೆ ಸಾಹಿತ್ಯ ನಳದ ಬದುಕನ್ನು ಸರಿ ಮಾಡುವ ಹೆದಾರಿಯಲ್ಲೇ ಹೆಜ್ಜೆ ಹಾಕುತ್ತಿದ್ದಾನೆ. ಆದರೆ ಪರಿಣಾಮವಾಗಿ ಈಗ ಮದುವೆ ಆಗಬೇಕಿದ್ದ ಹುಡುಗನ ಮನೆಗೆ ಹೋಗಿದ್ದಾನೆ. ಸಾಹಿತ್ಯ ತಪ್ಪು ಇದರಲ್ಲಿ ಏನೂ ಇಲ್ಲ ಎಂಬುದನ್ನು ಅರ್ಥ ಮಾಡಿಸಲು ಪ್ರಯತ್ನ ಪಟ್ಟಿದ್ದಾನೆ. ದಯವಿಟ್ಟು ಮತ್ತೆ ಮದುವೆಗೆ ಒಪ್ಪಿಕೊಳ್ಳಿ ಎಂದು ಅಂಗಲಾಚಿದ್ದಾನೆ. ಆದರೆ ಅದ್ಯಾವುದು ಹಳೆಯ ಸಂಬಂಧ ಒಪ್ಪಿಗೆ ಕೊಟ್ಟಿಲ್ಲ. ಮಾತುಗೆ ತಪ್ಪು ಅಂತಿಲ್ಲ ಕರ್ಣ ಮಾತಿಗೆ ತಕ್ಕ ಹಾಗೆ ನಡೆದುಕೊಳ್ಳುವ ಮಾತನ್ನು ಮೀರುವ ಗುಣ ಅವನದ್ದಲ್ಲ. ಸುಮ್ಮನೆ ಕೊಟ್ಟ ಮಾತನ್ನೇ ಈಡೇರಿಸುತ್ತ ಇವನಲ್ಲ. ಇನ್ನು ತನ್ನಿಂದನೇ ಹಾಳಾದ ಹುಡುಗಿಯ ಜೀವನವನ್ನು ಸರಿ ಮಾಡುವುದಕ್ಕಾಗಿ ಹೇಳಿದ ಮಾತನ್ನು ಕೈಚೆಲ್ಲಿ ಕೂರುವುದಕ್ಕೆ ಸಾಧ್ಯವೇ? ಹಳೆಯ ಸಂಬಂಧ ಒಪ್ಪದೆ ಹೋದರೂ ಈಗ ಸಾಹಿತ್ಯಳ ಜೀವನವನ್ನು ಸರಿ ಮಾಡಬೇಕಾಗಿದೆ. ಸಾವಿತ್ರಿಯವರ ತಂದೆ ಆತ್ಮಕ್ಕೆ ತೃಪ್ತಿ ನೀಡಬೇಕಾಗಿದೆ. ಹೀಗಾಗಿ ಕರ್ಣ ಮುಂದಿನ ಹೆಜ್ಜೆ ಏನು ಎಂಬುದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.